ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪಾ ಟಾಪಿಕ್ಕು ಅಂತ ಅಂದ್ರೆ, ವಿಷಯ ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ಅಶಾಂತಿ, ಏನೋ ಸರಿ ಇಲ್ಲ, ಮನೆಯಲ್ಲಿ ಏನೋ ಒಂಥರ ನೆಗೆಟಿವಿಟಿ ಇದೆ, ಏನಂತ ಅರ್ಥ ಆಗ್ತಾ ಇಲ್ಲ, ದೃಷ್ಟಿ ದೋಷ ಆಗಿದೆ, ಮನೆಯಲ್ಲಿ ಬರೀ ಕಿರಿಕಿರಿ, ಒಂದು ಮಾತಾಡಿದ್ರೆ 4 ಮಾತಾಡ್ತಾರೆ, ಒಂದು ಮಾತಾಡಿದ್ರೆ ಜಗಳ ಆಗುತ್ತೆ, ಒಂದ್ ಮಾತಾಡದೆ ಹೋದ್ರು ಜಗಳ ಆಗುತ್ತೆ, ಏನಂತ ಗೊತ್ತಾಗ್ತಾ ಇಲ್ಲ. ಪೂಜೆ ಮಾಡೋದಕ್ಕೆ ಮನೆಯಲ್ಲಿ ಮನ್ಸಿಲ್ಲ, ಜಪ ಮಾಡೋದಕ್ಕೆ ಮನ್ಸಿಲ್ಲ, ಧ್ಯಾನ ಮಾಡೋದಕ್ಕೆ ಮನಸ್ಸಿಲ್ಲ, ಏನಿಂಗ ಆಗ್ತಾ ಇದೆ ಗೊತ್ತಿಲ್ಲ. ಇದಕ್ಕೇನಪ್ಪ ಮಾಡೋದು ಅರ್ಥ ಆಗ್ತಾ ಇಲ್ವಲ್ಲ, ತಿಳ್ಕೊಳಕ್ ಆಗ್ತಾ ಇಲ್ವಲ್ಲ. ಫಸ್ಟ್ ನಾವೇನ್ ಮಾಡ್ತೀವಿ, ಇದೆಲ್ಲ ಆಗ್ತಾ ಇದೆ ಅಂದ್ರೆ ಫಸ್ಟ್ ಓಡೋಗೋದೆ ಶಾಸ್ತ್ರ ಕೇಳಕ್ಕೆ. ಅಲ್ಲಿ ಅವ್ರು ಏನ್ ಹೇಳ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ಅದನ್ನೇ ತಲೆಯಲ್ಲಿ ತುಂಬಿಕೊಂಡು ಇನ್ನೊಂದಷ್ಟು ಟೆನ್ಷನ್ ತಲೆಯಲ್ಲಿ ಮನ್ಸಲ್ಲಿ ಹಾಕೊಂಡು ಒದ್ದಾಡ್ಕೊಂಡು ಇರ್ತೀರ ಎಲ್ಲಾರು. ಸಣ್ಣ ವಿಷಯ ಇರುತ್ತೆ, ಒಂದು ಸಣ್ಣ ದೃಷ್ಟಿ ಇರುತ್ತೆ, ಯಾವ್ದೋ ಒಂದು ಸಣ್ಣ ಶಕ್ತಿ ಓಡಾಡ್ತಾ ಇರುತ್ತೆ, ಯಾವ್ದೋ ಒಂದು ಸಣ್ಣದಾಗಿರೋಂಥದ್ದು ಯಾವ್ದೋ ಕಾಲ್ ದಾಟ್ಬಿಟ್ಟು ಬಂದಿರ್ತೀರ, ಇಷ್ಟೇ, ಬೇರೆ ಏನಿರಲ್ಲ. ಅದನ್ನೇ ದೊಡ್ಡದಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡು ತಲೆಯಲ್ಲಿ ಹಾಕೊಂಡು ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ಕೊಂಡು ಇಟ್ಟಾಡೋ ಇದಾಗ್ತಾ ಇಲ್ಲ. ಇದೆಲ್ಲದಕ್ಕೂ ಒಂದೇ ಪರಿಹಾರ, ಒಂದ್ರಲ್ಲೇ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡ್ಬೇಕು. ಏನಪ್ಪ ಹೆಂಗಪ್ಪ ಅಂತ ಅಂದ್ರೆ, ಇಲ್ಲಿ ಇರ್ತಕ್ಕಂಥದ್ದು ಒಂದು ಧೂಪ. ಈ ಧೂಪದಲ್ಲಿ ಏನೇನೆಲ್ಲ ಹಾಕಿರ್ತೀವಿ ಅಂದ್ರೆ, ಸುಮಾರು 108 ಗಿಡಮೂಲಿಕೆಗಳಿಗಿಂತ ಯಥೇಚ್ಛವಾಗಿ ಗಿಡಮೂಲಿಕೆಗಳಿದೆ, ಬೇರುಗಳಿದೆ. ಅದರಲ್ಲಿ ಇನ್ನ ಏನಪ್ಪ ಇದೆ ಅಂತಂದ್ರೆ, ವಿಶೇಷವಾದದ್ದು ನಾಯಿ ಸಾಸಿವೆ ಇದೆ, ಮಹಾಬಿಲ್ಪತ್ರೆ ಇದೆ. ಒಂದು ವಿಶೇಷವಾದ ಗಿಡಮೂಲಿಕೆ. ಇದನ್ನ ನೀವು ಬೆಂಕಿಯಲ್ಲಿ ಸುಡ್ತಾ ಇದ್ದಂಗೆ ಹೇಗಿರುತ್ತೆ ಅಂದ್ರೆ ಕೂಲ್ ಆಗಿರುತ್ತೆ. ಆ ವಾಸನೆ ಒಂಥರ ಹೆಂಗಿರುತ್ತೆ ಅಂದ್ರೆ, ಈ ಸೊಂಟಿ ಪಪ್ಪರ್ಮೆಂಟ್ ತಿಂದ್ರೆ ಹೆಂಗೆ ಒಳಗಡೆ ಕೂಲ್ ಆಗಿರುತ್ತೆ, ಆ ರೀತಿ ಕೂಲ್ ಆಗಿರುತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡತಕ್ಕಂಥದ್ದು ಇದು. ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿರ್ತೀವಿ, ನಿಮ್ಗೆ ನೋಡ್ಲಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಮಹಾಬಿಲ್ಪತ್ರೆಯನ್ನ ಹಾಕಿರ್ತೀವಿ, ಮಹಾಬಿಲ್ಪತ್ರೆ ಬೇರನ್ನ ಹಾಕಿರ್ತೀವಿ. ಎಲ್ಲಾರು 3 ದಳದ ಬಿಲ್ಪತ್ರೆಯನ್ನ ನೋಡಿರ್ತೀರ, ಇದು ಮಹಾಬಿಲ್ಪತ್ರೆ. ಇದರಲ್ಲಿ ಇದೆಲ್ಲ ತುಂಬಾ ಒಣಗೋಗಿದೆ, ನಿಮ್ಗೆ ಗೊತ್ತಾಗಲ್ಲ. ಇದರಲ್ಲಿ ಇದು ಮಹಾಬಿಲ್ಪತ್ರೆ ನೋಡಿ, ಇದೆಲ್ಲ ಬಂದು ಮಹಾಬಿಲ್ಪತ್ರೆ. ಇದು ಹೀಗಿರುತ್ತೆ, ಇದು ಒಂದು ದಳ, ಇದು ಒಂದು ದಳ, ಇದು ಒಂದು ದಳ, ಈ ರೀತಿ 13 ದಳಗಳ ಮೇಲ್ಪಟ್ಟದ್ದು ಮಹಾಬಿಲ್ಪತ್ರೆ ಅಂತ ಕರೀತಾರೆ. ಇದು ತುಂಬಾ ವಿರಳ, ತುಂಬಾ ಅಪರೂಪ ಗಿಡ ಇದು. ಆಕ್ಚುಲಿ ಮಹಾಬಿಲ್ಪತ್ರೆ ಅಂತದ್ದು ಎಲ್ಲರೂ ಬಿಲ್ಪತ್ರೆ ನೋಡಿರ್ತಾರೆ, ಮಹಾಬಿಲ್ಪತ್ರೆ ನೋಡಿರೋ ತುಂಬಾ ಜನ ಕಮ್ಮಿ. ನಾವು ಸುಮಾರು ಜನಗಳು ಕೊಟ್ಟಿದ್ದೀವಿ ಇದನ್ನ, ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಗಿಡಮೂಲಿಕೆಗಳ ಬಗ್ಗೆ ಎಲ್ಲ ತುಂಬಾ ಹೇಳ್ತಾ ಹೋದ್ರೆ ತುಂಬಾ ಇದೆ, ಇದರಲ್ಲಿ ತುಂಬಾನೇ ಗಿಡಮೂಲಿಕೆಗಳಿದೆ. ಇದರಿಂದ ಏನೇನೆಲ್ಲ ಆಗುತ್ತೆ ಅಂದ್ರೆ, ಅಶಾಂತಿ ಏನೇ ಇದು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಸಣ್ಣ ಪುಟ್ಟದ್ದು ಏನೋ ಓಡಾಡ್ತಾ ಇದೆ ಅಂದ್ರೆ ಓಡೋಗುತ್ತೆ. ಯಾವುದು ದೃಷ್ಟಿ ದೋಷ ಆಗಿದೆ ನಿವಾರಣೆ ಆಗುತ್ತೆ. ಯಾವುದೋ ಒಂದು ಗೊತ್ತಿಲ್ದಿರ ಒಂದು ಶಕ್ತಿ ನಮ್ಗೆ ಸಮಸ್ಯೆ ಕೊಡ್ತಾ ಇದೆ, ಎಲ್ಲೋ ಒಂದು ಜಾಗದಲ್ಲಿ ಹೋಗೋ ದಾರಿಲಿ 3 ದಾರಿ 4 ದಾರಿಲಿ ಯಾರೇನೋ ಮಾಡಾಕಿದ್ರು ದಾಟ್ಬಿಟ್ಟಿದೀವಿ ಅನ್ನೋಂಥದ್ದು ಏನಿದ್ರು ನಿವಾರಣೆ ಆಗುತ್ತೆ. ಇಷ್ಟೇ, ಇದೊಂದು ಧೂಪ ಹಾಕೋದ್ರಿಂದಾನೇ ನಿಮ್ಗೆ ಎಷ್ಟೋ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ಮತ್ತೆ ಪೂಜೆ ಮಾಡೋದಕ್ಕೆ ಮನ್ಸಾಗ್ತಾ ಇಲ್ಲ, ಮನ್ಸಾಗುತ್ತೆ. ಸಣ್ಣ ಪುಟ್ಟದ್ದು ಏನೇ ಸಮಸ್ಯೆಗಳಿದ್ರು, ಸಣ್ಣ ಪುಟ್ಟದ್ದು ಅಂದ್ರೆ ನೀವು ಹೋಗಿ ಶಾಸ್ತ್ರ ಕೇಳ್ತಿರಲ್ಲ ಸಣ್ಣ ಪುಟ್ಟದಕ್ಕೆಲ್ಲ, ಅಂಥದ್ದು ಏನೇನು ಇದ್ರೂ ನಿವಾರಣೆ ಆಗುತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡಮೂಲಿಕೆಯ ಸಾಂಬ್ರಾಣಿ. ಇದನ್ನ ನೀವು ಮನೇಲಿ ಹಾಕಿದ್ರೆ ನಿಮ್ಗೆ ಸಾಂಬ್ರಾಣಿ ತರನೇ ಸ್ಮೆಲ್ ಬರುತ್ತೆ, ಆದ್ರೆ ಇದರಲ್ಲಿ ನಾವು ಸಾಂಬ್ರಾಣಿ ಬಳಸಿಲ್ಲ. ನೀವು ಬೇಕಾದ್ರೆ ಸಾಂಬ್ರಾಣಿನ ಇದ್ರ ಜೊತೆಲಿ ಬಳಸ್ಕೋಬಹುದು, ಅದರಲ್ಲಿ ಪುಡಿ ಮಾಡಿ ಹಾಕೊಬಹುದು. ಇದನ್ನ ಹೇಗಪ್ಪ ಬಳಸುವಂತು ಅಂತ ಅಂದ್ರೆ ನೋಡಿ, ಅಮೆಝಾನ್ ಅಲ್ಲಿ ಎಲ್ಲದರಲ್ಲೂ ಬುಕ್ ಮಾಡಿದ್ರೆ ಈ ತರ ಖಾಲಿ ಕಪ್ಪು ಅಂದ್ರೆ ಸಾಂಬ್ರಾಣಿ ಕಪ್ಪು, ಖಾಲಿ ಕಪ್ಪು ಈ ತರದ್ದು ಸಿಗುತ್ತೆ. ಇದರಲ್ಲಿ ಇದನ್ನ ಫಸ್ಟ್ ಅಂಟಿಸ್ಕೋಬೇಕು ಬೆಂಕಿಯಲ್ಲಿ, ಇದನ್ನ ಕಂಪ್ಲೀಟ್ ಆಗಿ ಫಸ್ಟ್ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡಾದ್ಮೇಲೆ ಇಲ್ಲಿರ್ತಕ್ಕಂಥ ಸಾಂಬ್ರಾಣಿ ಪೌಡರ್ನ ಇದರಲ್ಲಿ ಹಾಕಿ ಎಲ್ಲಾ ಕಡೆನೂ ಧೂಪವನ್ನ ಈ ರೀತಿ ತೋರಿಸ್ಬೇಕು, ಹೀಗೆ ಈ ರೀತಿ ತೋರಿಸ್ಬೇಕು.
ಅವಾಗ ಏನಾಗುತ್ತೆ, ಎಂಥದ್ದೇ ಇದ್ರೂ ನಿವಾರಣೆ ಆಗುತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸೂರ್ಯ ಅಸ್ತ ಆದ್ಮೇಲೆ ಈ ಸಾಂಬ್ರಾಣಿಯನ್ನ ಹಾಕ್ಬೇಕು. ಈ ಸಾಂಬ್ರಾಣಿಯ ಕಪ್ಪು ಗೋಮಯದಲ್ಲಿ ಮಾಡಿದ್ರೆ ಇನ್ನ ತುಂಬಾ ಒಳ್ಳೆಯದು, ಇನ್ನ ತುಂಬಾ ಅದ್ಭುತವಾಗಿ ಈ ಸಾಂಬ್ರಾಣಿ ಕೆಲಸ ಮಾಡುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ಇರುತ್ತೆ. ಇದರಲ್ಲಿ ಸುಮಾರು ಗಿಡಮೂಲಿಕೆಗಳನ್ನ ಹಾಕಿದೀವಿ. ನಾಯಿ ಸಾಸಿವೆ ಇರ್ಬೋದು, ಮಹಾಬಿಲ್ ಪತ್ರೆ ಇರ್ಬೋದು, ಎಕ್ಕದ ಗಿಡದ ಬೇರುಗಳಿರ್ಬೋದು, ಎಕ್ಕದ ಗಿಡದ ಹೂವ ಇರ್ಬೋದು, ಈ ರೀತಿ. ಆಮೇಲಿಂದ ಪೇಮೆರಟಿ ಇರ್ಬೋದು, ಆಲ್ಮರಟಿ ಇರ್ಬೋದು, ಕರಂಗಾಲಿ ಇರ್ಬೋದು, ಸೆಂಗಾಲಿ ಇರ್ಬೋದು, ಈ ರೀತಿ ಸುಮಾರು ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥದ್ದು ಇದು. ದೇವದಾರು ಇರ್ಬೋದು, ದೇವದಾರು ಕೂಡ ಹಾಕಿದೀವಿ ಇದರಲ್ಲಿ. ದೇವದಾರುನೇ ನೋಡಿ ನಿಮ್ಗೆ ಸಾಂಬ್ರಾಣಿ ರೀತಿಯಲ್ಲಿ ಸ್ಮೆಲ್ ಬರುತ್ತೆ. ಇದರಲ್ಲಿ ದೇವದಾರು ಹಾಕಿರ್ತೀವಿ, ಹಂಗಾಗಿ ಸಾಂಬ್ರಾಣಿಯ ಸ್ಮೆಲ್ ಬರುತ್ತೆ ಅಷ್ಟೇ. ಇನ್ ಮಿಕ್ಕಿದ್ದೆಲ್ಲ ಗಿಡಮೂಲಿಕೆಯ ಹೂವಗಳು, ಕಾಂಡಗಳು, ಬೇರುಗಳು ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಒಂದು ಸಾಂಬ್ರಾಣಿ. ಇದರಿಂದ ಇನ್ನ ತುಂಬಾ ಸುಮಾರು ಸಮಸ್ಯೆಗಳು ಬಗೆಹರಿಯುತ್ತೆ. ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಇಂಥದ್ದು ಏನೇ ಇದ್ರೂ ನಿವಾರಣೆ ಆಗುತ್ತೆ ವೀಕ್ಷಕರೇ. ಇದು ಇನ್ನೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೇಳ್ತಾ ಹೋದ್ರೆ ಇಡೀ ದಿನ ಸಾಲಲ್ಲ ನನಗೆ. ಈ ರೀತಿ ಇರ್ತಕ್ಕಂಥ ಒಂದು ಗಿಡಮೂಲಿಕೆ ಆಗಿದೆ, ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ಸಾಂಬ್ರಾಣಿ ಆಗಿದೆ. ಈ ಸಾಂಬ್ರಾಣಿ ಯಾರಿಗಾದ್ರೂ ಬೇಕಾಗಿದ್ರೆ ನಂಬರ್ಗೆ ವಾಟ್ಸಪ್ ನಿಮ್ಮ ಮನೆ ಅಡ್ರೆಸ್ ಅನ್ನ ಮಾಡಿದ್ರೆ ನಿಮಗೆ ಕೊರಿಯರ್ ಮುಖಾಂತರ ಕಳಿಸಿಕೊಡಲಾಗುತ್ತೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.